ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈ ವಿತ್ ಕಿರಣ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೂರ್ಯ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ವಿನ್ಯಾಸ್ ಹೆಬ್ಬಾರವ್ರು, ಭಟ್ರು ಎಸ್ ಡಿ ಎಮ್ ಅಲ್ಲಿ ಫೇಮಸ್. ನೋಡಿ, ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈಗ ಎಂಟರ್ ಆಗ್ತಿದ್ದೀವಿ ನಾವು. ಸೊ ಒಳ್ಳೆ ಇದೆ, ಇಲ್ಲಿ ಟಾಪ್ ಲೆವೆಲಿಂದ ಟಾಪ್ ಆ್ಯಂಗಲಿಂದ ವೀಡಿಯೋ ಮಾಡ್ತಿದ್ದೀನಿ. ಗೈಸ್, ವಿಶೇಷ ಏನಂದರೆ ನಾನು ಎಸ್ ಡಿ ಎಮ್ಗೆ ಸೇರಿ 3 ವರ್ಷ ಆಯಿತು, ಆದರೂ ಇಲ್ಲಿಗೆ ಒಮ್ಮೆ ಸಹ ಬಂದಿಲ್ಲ. ಸೊ ಎಕ್ಸಾಮ್ ಮುಗಿಸಿ ಕಾಲೇಜ್ ಕಂಪ್ಲೀಟ್ ಆದಮೇಲೆ ಇಲ್ಲಿಗೆ ಬರ್ತಿದ್ದೀನಿ. ಸೊ ಈಗ ಸೂರ್ಯ ದೇವಸ್ಥಾನದಲ್ಲಿ ದರ್ಶನ ಪಡೆದು ಬರ್ತಾ ಇದ್ದೀವಿ. ಹಿಂದೆ ನೋಡಿ, ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಮಣ್ಣಿನ ಹರಕೆ ಬನಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ವಿನ್ಯಾಸ್ ಅವರು ಎದುರುಗಡೆಯಿಂದ ಹೋಗ್ತಾ ಇದ್ದಾರೆ ಮೆಟ್ಲು ನಿಲ್ಕೊಂಡು. ಇದ್ದೀವಿ ಈ ಕೆಳಗಡೆ ನೋಡಿ, ಕೆರೆ ಸಹ ಇದೆ. ನೀರು ಸ್ವಲ್ಪ ಕಮ್ಮಿ ಇದೆ, ಈಗ ಬೇಸಿಗೆ ಲಾಸ್ಟ್ ಆಗ್ತಾ ಬಂತು. ಮಳೆಗಾಲದಲ್ಲಿ ಮೇಲಿನ ತನಕ ಬರ್ಬೋದು. ಟೆಂಪಲ್ಗೆ ಹೋಗಿ ಬಂದಮೇಲೆ ಈಗ ಒಂದು ಸ್ನ್ಯಾಕ್ಸ್ ಥರ ಕೂಲ್ ಡ್ರಿಂಕ್ಸ್ ಕುಡಿಯುವಂಥ ಇದು ಬಾದಾಮ್ ಮಿಲ್ಕ್ ಶೇಕ್, ಮತ್ತು ಇಲ್ಲಿ ಒಂದು ಗಡ್ಬಡ್ ವಿನ್ಯಾಸ ಅವ್ರು ನೋಡಿ ನಿಂತಿದ್ದಾರೆ. ಒಂದು ತಿನ್ನು ಆಮೇಲೆ ಸೌತಡ್ಕಕ್ಕೆ ಹೋಗುವ ಪ್ಲ್ಯಾನ್ ಹಾಕಿದ್ದೀವಿ. ಸ್ವಲ್ಪ ರೆಸ್ಟ್ ಮಾಡಿ ಬಿಸಿಲಿಗೆ ಸ್ವಲ್ಪ ಹೊಟ್ಟೆ ತಂಪು ಮಾಡಿ ಹೋಗುವ. ನಾವು 3 ವರ್ಷ ತರಗತಿಗಳು ಇಲ್ಲೇ ಆದದ್ದು. ಈಗ ನಮ್ಮ ಪಯಣ ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ. ಅಲ್ಲಿ ಈಗ ಮಧ್ಯಾಹ್ನ ಊಟ ಸಮಯ ಸಹ ಆಯಿತು, ದೇವರ ದರ್ಶನ ಸಹ ಆಗಿ ಪ್ರಸಾದ ಸ್ವೀಕರಿಸಿ ಪ್ಲ್ಯಾನ್ ಆಗಿದ್ದೀವಿ. ಸೌತಡ್ಕಕ್ಕೆ ಹೋಗಲಿಕ್ಕೆ ನಾವು ಧರ್ಮಸ್ಥಳ ರೋಡ್ ಒಳಗೆ ಆದರೂ ಒಳಗಡೆ ಅಲ್ಲಿ ನಾವು ಸೌತಡ್ಕ ರೀಚ್ ಆದ್ವಿ. ನೋಡಿ, ಪ್ರಸಾದ ಟಿಕೆಟ್ ಸರಿ ಪ್ರಸಾದ ರಸೀದಿ, ಟಿಕೆಟ್ ಎಲ್ಲ. ಸೊ ಇದನ್ನು ಸೆಟ್ ಪ್ರಸಾದ ಬುಕ್ ಮಾಡಿದ್ದೀವಿ. ನೋಡುವ, ಟೆಂಪಲ್ನಲ್ಲಿ ದರ್ಶನ ಪಡೆಯುವ ದೇವರಿಗೆ. ನೋಡಿ ನೋಡಿ, ಸೌತಡ್ಕಕ್ಕೆ ಬಂದು ದೇವರ ದರ್ಶನ ಪಡೆದಾಯ್ತು. ನೋಡಿ, ಎಲ್ಲೆಲ್ಲದೆ ವಿನ್ಯಾಸಿದು ಪ್ರಸಾದ ಇದೆ, ಇಲ್ಲಿ ನಂದು ಪ್ರಸಾದ ಎಲ್ಲರೂ ಇದಾಯಿತು. ಈಗ ಊಟಕ್ಕೆ ಹೋಗುವ ಅಂತಿದ್ವಿ, ರಶ್ ಇದೆ. ನೋಡುವ ಊಟ ಸಿಗುತ್ತಾ ಇಲ್ವ ಅಂತ ನೋಡುವ, ಆದರೆ ಸುಶೀಲಕ್ಕೆ ಹೋಗಿ ಬರುವ. ನೋಡಿ, ಫೈನಲಿ ನಾವು ಶಿಶಿಲೇಶ್ವರ ಟೆಂಪಲ್ ರೀಚ್ ಆಗಿದ್ದೀವಿ. ನೋಡಿ, ಫುಲ್ಲು ಇಲ್ಲಿ ನದಿ ಇದೆ, ದೊಡ್ಡ ಮೀನೆಲ್ಲ ಇದೆ. ವಿನ್ಯಾಸ್ ಅವರು ಸಹ ನಮ್ಮ ಜೊತೆನೇ ಇದ್ದಾರೆ. ಇವತ್ತು ಸಂಜೆ ತನಕ ಇರ್ತೀನಿ ಹೇಳಿದ್ದಾರೆ. ನೋಡುವ, ಹಸಿವಾಗ್ತಿದೆ ಹೇಳ್ತಿದ್ದಾರೆ. ನೋಡುವ, ಸ್ಪಾನ್ಸರ್ಶಿಪ್ ಕಿರಣ್ ವತಿಯಿಂದಂತೆ. ನಾನು ಇವತ್ತು ವೆಜ್ ತಿನ್ನೋಣ ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ನೋಡುವ, ಇವರಿಗೆ ಬೇಕು, ದೇವಸ್ಥಾನಕ್ಕೆ ಬಂದಿದ್ದಾರೆ ಇವರು, ಇವರಿಗೆ ಸೊಪ್ಪು ಕೊಡುವ. ಟೆಂಪಲ್ಗೆ ಬಂದಾಯಿತು, ಆದರೆ ಟೆಂಪಲ್ ಕ್ಲೋಸ್ ಆಗಿದೆ. ಹೊರಗಿಂದಲೇ ಕೈ ಮುಗಿದು ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ.
ಮಧ್ಯಾಹ್ನ 1:50 ನಾವು ಬರುವಾಗ. 1:45ಗೆ 1:15ಗೆ ಕ್ಲೋಸ್ ಆಯಿತು ಟೆಂಪಲ್. ಹಾಗೆ ಶಿಶಿಲೇಶ್ವರ ಟೆಂಪಲಲ್ಲಿ ಊಟ ವ್ಯವಸ್ಥೆ ಇತ್ತು. ಊಟದ ವ್ಯವಸ್ಥೆ ಇತ್ತು. ಸೊ ನಾನು ಮತ್ತು ವಿನ್ಯಾಸ್ ಈಗ ಪ್ರಸಾದ ಸೇವನೆ ಮಾಡಿ ಒಳ್ಳೆ ಊಟದ ವ್ಯವಸ್ಥೆ ಇತ್ತು. ಒಳ್ಳೆ ಪದಾರ್ಥ ಎಲ್ಲ ಒಳ್ಳೆ ಇತ್ತು. ಹಾಗೆ ಊಟ ಮಾಡಿ ಈಗ ಹೊರಡ್ತಿದ್ದೀವಿ. ವಿನ್ಯಾಸ್ ಹೆಬ್ಬರವರು ಊಟ ಆದಮೇಲೆ ಪ್ರಕೃತಿ ವಿಹಾರ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ನದಿ ದಡದಲ್ಲಿ ಒಳ್ಳೆ ಪ್ರಶಾಂತವಾದ ಪ್ಲೇಸ್, ತಂಪಾಗಿದೆ, ನೀರು ಸಹ ಇದೆ, ಮೀನುಗಳು ತುಂಬ ಇದೆ. ದೊಡ್ಡ ದೊಡ್ಡ ಮೀನುಗಳು ಮಿಡ್ಲಲ್ಲಿದೆ, ಇಲ್ಲಿ ಸಣ್ಣ ಸಣ್ಣದೆ ಕಾಣಿಸ್ತಿಲ್ಲ. ಒಳ್ಳೆ ಪ್ಲೇಸ್, ಪೀಸ್ಫುಲ್ ಆಗಿದೆ, ಪ್ರಶಾಂತವಾಗಿ. ನಾವು ಶಿಶಿಲ ಟೆಂಪಲಿಂದ ದರ್ಶನ ಪಡೆದು ಮನೆ ಕಡೆ ಹೊರಟಿದ್ದೀವಿ. ಸೊ ಈಗ ವಿನ್ಯಾಸ್ ಅವರು ಧರ್ಮಸ್ಥಳ ಬಸ್ ಸ್ಟಾಪ್ ತನಕ ಬಿಟ್ಟು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಆಮೇಲೆ ಬಸ್ಸಲ್ಲಿ ಹೋಗೋದು ಹಾಸ್ಟೆಲ್ಗೆ. ಫೈನಲಿ ಇವತ್ತು 3 ಟೆಂಪಲ್ಗಳಿಗೆ ಹೋಗಿ ಬಂದ್ವಿ. 100+ ಕಿಲೋಮೀಟರ್ಸ್ ಜರ್ನಿ. ಇದು ನನ್ನ ಕಾಲೇಜಿನ ಲಾಸ್ಟ್ ಔಟಿಂಗ್ ಆಗಿರ್ಬೋದು, ಯಾಕೆಂದರೆ ನಾಳೆ ನಾನು ಮನೆಗೆ ಹೋಗ್ತೀನಿ. ಸೊ ಒಳ್ಳೆ ಇತ್ತು, ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಒಂದು ಸೂರ್ಯ ಟೆಂಪಲ್, ಆಮೇಲೆ ಸೌತಡ್ಕ, ಆಮೇಲೆ ಶಿಶಿಲೇಶ್ವರ ಟೆಂಪಲ್. ಸೊ ವಿನ್ಯಾಸ್ ನನ್ನನ್ನು ಧರ್ಮಸ್ಥಳ ತನಕ ಬಿಟ್ಟು ಬಂದ. ಸೊ ಅಲ್ಲಿಂದ ಈಗ ಬಸ್ಸಲ್ಲಿ ಹೋಗ್ತಿದ್ದೀನಿ. ಸೊ ಹಾಸ್ಟ್ಲಿಗೆ ಹೋಗ್ತಿದ್ದೀನಿ. ಮಳೆ ಬರುವಾಗಿದೆ ನೋಡಿ, ಫುಲ್ಲು ಕತ್ತಲಾಗಿದೆ, ಸಿಡ್ಲು ಸಹ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಸೊ ನೆಕ್ಸ್ಟ್ ಸಿಗುವ.